ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ಕೋರ್ ವಿಷಯ ವಿಜ್ಞಾನದಲ್ಲಿ FA 4ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ಅದರ ಕೀ ಉತ್ತರದೊಂದಿಗೆ ನೋಡೋಣ. ಆಲ್ರೆಡಿ ಎಲ್ಲ ವಿಷಯಗಳು ಹಾಕಿದ್ದೀವಿ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ ನಿಮಗೆ. FA SA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಅನ್ನೋದನ್ನು ಒತ್ತಿದರೆ ಸಾಕು. ಖಂಡಿತವಾಗಿ ನೀವೇನು ಮಾಡ್ತೀರಪ್ಪ ಅಂದರೆ ವಿಡಿಯೋವನ್ನು ವೀಕ್ಷಿಸ್ತೀರಿ. ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು. ಖಂಡಿತವಾಗಿ ಇಲ್ಲಿಂದ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಗೆ ಬರ್ಬೋದು, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ, ಕಲ್ಕೊಂಡು ಹೋಗಿ. ಫಸ್ಟ್ 2 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ ಟೋಟಲಿ 2 ಪ್ರಶ್ನೆ 2 ಅಂಕ. ರಾಶಿ ಸಂಖ್ಯೆಯನ್ನು ಈ ಅಕ್ಷರದಿಂದ ಸೂಚಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ರಾಶಿ ಸಂಖ್ಯೆಯನ್ನು ಆಪ್ಷನ್ ಬಿ ಎ ಅಕ್ಷರದಿಂದ ಸೂಚಿಸ್ತಾರೆ ಅನ್ನೋದು ಗೊತ್ತಿರಲಿ. ಪ್ರಶ್ನೆ 2, ಶಕ್ತಿಯ ವ್ಯಾವಹಾರಿಕ ಏಕಮಾನ ಯಾವುದು ಅಂತ ಕೇಳಿದರು. ಸೊ ಆಪ್ಷನ್ ಕೊಟ್ಟಿದ್ದರು. ವ್ಯಾಟ್ ಇದೆ, ಜೂಲ್ ಇದೆ, ಕ್ಯಾಲರಿ ಇದೆ, ಕಿಲೋ ವ್ಯಾಟ್ ಗಂಟೆ ಇದೆ. ಸೊ ಶಕ್ತಿಯ ವ್ಯಾವಹಾರಿಕ ಮೂಲಮಾನ ಆಪ್ಷನ್ ಡಿ ಕಿಲೋ ವ್ಯಾಟ್ ಗಂಟೆ ಅಂತಕ್ಕಂಥದ್ದು ರೈಟ್ ಆನ್ಸರ್ ಬರ್ತದೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿತ್ತು. ಸೊ ಟೋಟಲಿ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 3 ಪ್ರಶ್ನೆ 3 ಅಂಕ. ಪ್ರಶ್ನೆ 3, ಪರಮಾಣು ರಚನೆಯ ಮಾದರಿಯನ್ನು ಪ್ರಸ್ತಾಪಿಸಿದ ಮೊದಲ ವ್ಯಕ್ತಿ ಅಂತ ಕೇಳಿದ್ದಾರೆ. ಸೊ ಪರಮಾಣು ರಚನೆಯ ಮಾದರಿಯನ್ನು ಪ್ರಸ್ತಾಪ ಫಸ್ಟಾಗಿ ಮಾಡಿದವರೇ ಜೆ ಥಾಮ್ಸನ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 4, ಶಕ್ತಿ ಸಂರಕ್ಷಣಾ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದ್ದಾರೆ. ಏನಿದೆ ಶಕ್ತಿ ಸಂರಕ್ಷಣಾ ನಿಯಮದಲ್ಲಿ ಅಂದರೆ, ಶಕ್ತಿಯನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ, ಆದರೆ ಒಂದು ರೂಪದಿಂದ ಇನ್ನೊಂದು ರೂಪಕ್ಕೆ ಬದಲಾಯಿಸಬಹುದು. ಇದನ್ನೇ ಶಕ್ತಿ ಸಂರಕ್ಷಣಾ ನಿಯಮ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ 2 ಮಾರ್ಕ್ಸ್ ಕ್ವಶನ್. ಸಮಸ್ಥಾನಿಗಳ 2 ಉಪಯೋಗಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಮುಖ್ಯವಾಗಿ ಸಮಸ್ಥಾನಿಗಳ ಉಪಯೋಗ ಏನಪ್ಪ ಅಂತಂದರೆ, ಅದು ಯುರೇನಿಯಂನ ಸಮಸ್ಥಾನಿ ಏನು ಮಾಡ್ತದಪ್ಪ ಅಂದರೆ ನ್ಯೂಕ್ಲಿಯರ್ ಕ್ರಿಯಾಕಾರಿಯಲ್ಲಿ ಇಂಧನವಾಗಿ ಬಳಸ್ತಾರೆ. ಇದು 1ನೇದು. ಇನ್ನು ಸೆಕೆಂಡ್ ಏನದ ಅಂತಂದರೆ ಕೋಬಾಲ್ಟ್ ಅಂತ ಬರ್ತದೆ. ಈ ಕೋಬಾಲ್ಟ್ನ ಸಮಸ್ಥಾನಿಯನ್ನು ಕ್ಯಾನ್ಸರ್ ರೋಗದ ಚಿಕಿತ್ಸೆಯಲ್ಲಿ ಬಳಸ್ತಾರೆ. ಸೊ 3ನೇದು ಅಯೋಡಿನ್ನ ಸಮಸ್ಥಾನಿ ಏನು ಮಾಡ್ತಾರಪ್ಪ ಅಂದರೆ ಗೈಟರ್ ಕಾಯಿಲೆ ಚಿಕಿತ್ಸೆಗೆ ಬಳಸ್ತಾರೆ. ಇವು 3 ಏನಪ್ಪ ಅಂದರೆ ಸಮಸ್ಥಾನಿಗಳಿತ್ತು, ಅವುಗಳ ಉಪಯೋಗವನ್ನು ಕೂಡ ನಾವು ಕೊಟ್ಟಿತ್ತು. ಇನ್ನು ಒಂದು ಲೆಕ್ಕ ಇದೆ. 500 ವ್ಯಾಟ್ ಸಾಮರ್ಥ್ಯವುಳ್ಳ 4 ಪರಿಕರಗಳಿಂದ 10 ಗಂಟೆಗಳಲ್ಲಿ ಉಪಯೋಗಿಸಲ್ಪಟ್ಟ ಶಕ್ತಿ ಕಿಲೋ ವ್ಯಾಟ್ ಹವರ್ಗಳಲ್ಲಿ ಕಂಡುಹಿಡಿರಿ ಅಂತ ಕೊಟ್ಟಿದ್ರು. ಏನು ಕೊಟ್ಟಿದ್ದಾರೆ? ಫಸ್ಟು ಪವರ್ ಕೊಟ್ಟಿದ್ದಾರೆ, ಅದರ ಸಾಮರ್ಥ್ಯ 500 ವ್ಯಾಟ್ ಅದ. ಅದನ್ನು ಏನು ಮಾಡಿರಿ, ಕಿಲೋ ವ್ಯಾಟ್ಗೆ ಪರಿವರ್ತನೆ ಮಾಡಿಕೊಡ್ರಿ, 5 ಕಿಲೋ ವ್ಯಾಟ್ ಅಂತ ಆಗ್ತದೆ. ಆಮೇಲೆ ಟೈಮ್ ಅದ. ಸೊ ಟಿ ಎಷ್ಟು ಕೊಟ್ಟಿದ್ರು? 10 ಅವರ್ಸ್ ಅದ. ಓಕೆನಾ? ಹಾಗಾದರೆ ನಾವು ಏನು ಮಾಡಬೇಕಾಗದ, ಶಕ್ತಿಯನ್ನು ಕಂಡುಹಿಡಬೇಕು. ಶಕ್ತಿ ಕಂಡುಹಿಡಿತಕ್ಕಂಥ ಸೂತ್ರ E=PT ಅಂತ ಇದೆ. ಸೊ ಅದರಲ್ಲಿ ತುಂಬ್ರಿ. ಏನು ಮಾಡಬೇಕು? ಪಿ ಎಷ್ಟದು? 5 ಅದ. ಟಿ ಎಷ್ಟದ? 10 ಅದ. ಸೊ 5 ಬರ್ತದೆ. ಸೊ 5 ಕಿಲೋ ವ್ಯಾಟ್ ಅವರ್ ಆಗ್ತದೆ. ಅಂದರೆ 4 ಪರಿಕರ ಉಪಯೋಗಿಸಿದ ಶಕ್ತಿ ಎಷ್ಟಾಗ್ತದಪ್ಪ ಅಂದ್ರೆ 5 × 4 ಅಂತಂದರೆ 20 ಕಿಲೋ ವ್ಯಾಟ್ ಅವರ್ ಅನ್ನೋದನ್ನು ಉತ್ತರವನ್ನು ನೀವು ಕೊಡಬೇಕು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಸೋನಾರ್ ಅಂತ ಬರ್ತದೆ. ಈ ಸೋನಾರ್ನ ಕಾರ್ಯವಿಧಾನ ಮತ್ತು ಅನ್ವಯಗಳನ್ನು ಬರೀರಿ ಅಂತಕ್ಕಂಥ ಪ್ರಶ್ನೆ ಇತ್ತು. ಈ ಸೋನಾರ್ ಸಾಧನ ಪ್ರೇಷಕ ಮತ್ತು ಪತ್ತೆಕಾರಿ ಅಂತಕ್ಕಂಥ 2 ಭಾಗಗಳನ್ನು ಒಳಗೊಂಡಿರ್ತದೆ. ದೋಣಿ ಅಥವಾ ಹಡಗಿಗೆ ಅದನ್ನು ಅಳವಡಿಸಿರ್ತಾರೆ. ಪ್ರೇಷಕ ಶ್ರವಣಾತೀತ ತರಂಗವನ್ನು ಉತ್ಪಾದನೆಯನ್ನು ಮಾಡಿ ಅದನ್ನು ಪ್ರಸಾರ ಮಾಡ್ತದೆ. ಈ ತರಂಗಗಳು ನೀರಿನಲ್ಲಿ ಚಲಿಸಿ ಸಮುದ್ರದ ತಳದಲ್ಲಿನ ವಸ್ತುವೊಂದಕ್ಕೆ ಬಡಿದು ಪ್ರತಿಫಲನವನ್ನು ಮಾಡ್ತದೆ. ಈ ತರಂಗಗಳನ್ನು ಪತ್ತೆಕಾರಿಯು ಗ್ರಹಿಸ್ತದೆ. ನೀರಿನಲ್ಲಿ ಶಬ್ದದ ವೇಗ ಹಾಗೂ ಶಬ್ದದ ಪ್ರಸರಣೆ ಮತ್ತು ಗ್ರಹಿಕೆಗಳ ನಡುವಿನ ಕಾಲಾವಧಿ ಇವುಗಳನ್ನು ತಿಳಿದು ಶ್ರವಣಾತೀತ ತರಂಗವನ್ನು ಪ್ರತಿಫಲಿಸಿದ ವಸ್ತುವಿನ ದೂರವನ್ನು 2D = V × N ಸೂತ್ರವನ್ನು ಬಳಸಿ ಕಂಡುಹಿಡಿಬಹುದು ಅಂತ ಬರೆದ್ರೆ ಸಾಕು. ಇನ್ನು ಈ ಸೋನಾರ್ನ ಅನ್ವಯಗಳಂದರೆ, ಸಮುದ್ರದ ಆಳ ಮತ್ತು ನೀರಿನಲ್ಲಿ ತಳದಲ್ಲಿರುವ ಬೆಟ್ಟ, ಕಣಿವೆಗಳು, ಜಲಾಂತರ್ಗಾಮಿ ನೌಕೆ, ಮಂಜುಗಡ್ಡೆ, ಶಿಖರ, ಮುಳುಗಿದ ಹಡಗುಗಳು ಇತ್ಯಾದಿಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತೀವಿ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು 3 ಮಾರ್ಕರ್ ಕ್ವಶನ್ಸ್ ಬರೋಣ. 3 ಕವಚವುಳ್ಳ ಒಂದು ಪರಮಾಣುವನ್ನು ತೆಗೆದುಕೊಂಡು ಬೋರ್ ಪರಮಾಣುವಿನ ಮಾದರಿ ಚಿತ್ರವನ್ನು ರಚಿಸಿರಿ ಅಂತ ಕೇಳಿದ್ದಾರೆ. ಸೊ ಇದು ಬೋರ್ ಕವಚ. ಸೊ ನಡುವೆ ಇರ್ತಕ್ಕಂಥದ್ದು ಇದನ್ನು ಬೀಜ ಕೇಂದ್ರ ಅಂತ ಕರಿತೀವಿ. ನೆಕ್ಸ್ಟ್ ಬರೋದು ಕೆ ಕವಚ, ಆಮೇಲೆ ಎಲ್ ಕವಚ, ಆಮೇಲೆ ಬರ್ತಕ್ಕಂಥದ್ದೇ ಎಂ ಕವಚ. ಇನ್ನು ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಚಲನಶಕ್ತಿ ಮತ್ತು ಪ್ರಚನ ಶಕ್ತಿಗಳ ನಡುವಿನ ವ್ಯತ್ಯಾಸ. ಸೊ ಫಸ್ಟ್ ಚಲನಶಕ್ತಿಯ ಡೆಫಿನೇಷನ್ ನೋಡಿ. ಚಲನೆಯಿಂದಾಗಿ ಕಾಯಗಳು ಪಡೆದುಕೊಳ್ಳೋ ಶಕ್ತಿಯನ್ನೇ ನಾವು ಚಲನಶಕ್ತಿ ಅಂತಾನೆ ಕರೆಯೋದು. ಹಾಗಾದರೆ ಚಲನಶಕ್ತಿಯನ್ನು ಲೆಕ್ಕ ಮಾಡಬೇಕಾದ್ರೆ ಸೂತ್ರ EK = 12 mv² ಅಂತ ಕರೀತಾರೆ. ಅಂದರೆ ಜವ ಹೆಚ್ಚಿದಂತೆ ಕಾಯಗಳ ಚಲನಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ. ಬಟ್ ಪ್ರಚನ ಶಕ್ತಿ ಅಂದ್ರೆ
ಕಾಯ ತನ್ನ ಸ್ಥಾನದಿಂದ ಅಥವಾ ವಿನ್ಯಾಸದಿಂದ ಕಾಯ ಪಡೆದುಕೊಳ್ಳೋ ಶಕ್ತಿಯನ್ನೇ ಪ್ರಚನ ಶಕ್ತಿ ಅಂತ ಕರಿತೀವಿ. ಕಾಯದ ಪ್ರಚನ ಶಕ್ತಿಯನ್ನು ಲೆಕ್ಕ ಮಾಡಲಿಕ್ಕೆ EP=mgh ಅಂತಕ್ಕಂಥ ಸೂತ್ರವನ್ನು ಬಳಸ್ತೀವಿ. ಇದರಲ್ಲಿ ಒಂದು ಪ್ರಶ್ನೆ ಅಂತೂ ಕೂಡ ನಿಮಗೆ ಖಂಡಿತವಾಗಿ ಕೇಳ್ತಾರೆ, ಚಲನಶಕ್ತಿ ಮತ್ತು ಪ್ರಚನ ಶಕ್ತಿ. ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ. ಇನ್ನು ಲಾಸ್ಟ್ 4 ಅಂಕಕ್ಕೆ ಒಂದು ಪ್ರಶ್ನೆ ಕೊಟ್ಟಿದ್ರು ನಿಮಗೆ, ಶಬ್ದ ಆಕಾರದ ಹತ್ತಿರದ ಗಾಳಿಯಲ್ಲಿ ಸಂಪೀಡನಗಳು ಮತ್ತು ವಿರಳನಗಳು ಹೇಗೆ ಉತ್ಪತ್ತಿ ಮಾಡ್ತವೆ ಅನ್ನೋದನ್ನು ಚಿತ್ರದ ಸಹಾಯದಿಂದ ನೀವು ವಿವರಿಸ್ರಿ ಅಂತ ಕೇಳಿದರು. ಸೊ ಈ ತನಾಗಿರ್ತಕ್ಕಂಥ ಬರ್ತದೆ. ಕಂಪಿಸುವ ವಸ್ತು ಮುಂದೆ ಚಲಿಸಿದಾಗ ಅದು ಗಾಳಿಯನ್ನು ತಳ್ಳಿ ಸಂಪೀಡಿಸಿ ಅದರ ಮುಂದೆ ಹೆಚ್ಚು ಒತ್ತಡವಿರುವ ಭಾಗವನ್ನು ಉಂಟು ಮಾಡ್ತದೆ. ಈ ಭಾಗವನ್ನೇ ಸಂಪೀಡನ ಅಂತಲೇ ಕರೆಯೋದು. ಈ ಸಂಪೀಡನೆ ಕಂಪಿಸುವ ವಸ್ತುವಿನಿಂದ ದೂರ ಚಲಿಸ್ತದೆ. ಕಂಪಿಸುವ ವಸ್ತು ಹಿಂದಕ್ಕೆ ಚಲಿಸಿದಾಗ ಕಡಿಮೆ ಒತ್ತಡವಿರುವ ವಿರಳನ ವಲಯವನ್ನು ಉಂಟು ಮಾಡ್ತದೆ. ಕಂಪಿಸುವ ವಸ್ತು ವೇಗವಾಗಿ ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸಿದಾಗ ಗಾಳಿಯಲ್ಲಿ ಸಂಪೀಡನ ಮತ್ತು ವಿರಳನಗಳ ಸರಣಿ ಕೂಡ ಏರ್ಪಡ್ತದೆ. ಸೊ ಈ ತನಾಗಿರ್ತಕ್ಕಂಥ ನೀವು ಪ್ರಯೋಗವನ್ನು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೆದ್ರೆ ಬಿಡಿಸಿದ್ರೆ ಚೆನ್ನಾಗಿ ಅಂಕಗಳನ್ನು ಕೊಡ್ತಾರೆ. ಸೊ ಇಷ್ಟು 9th FA4 ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಇತ್ತು. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಸೊ ದಯಮಾಡಿ ಅವುಗಳನ್ನು ತಾವೆಲ್ಲರೂ ಕೂಡ ವೀಕ್ಷಿಸ್ರಿ ಅಂತ ಹೇಳ್ತಾ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸೊ FASA ಎಕ್ಸಾಮ್ ಕ್ವಶನ್ ಪೇಪರ್ 2025-26 ಪ್ಲೇಲಿಸ್ಟ್ ಲಿಂಕ್ಗೆ ವಿಸಿಟ್ ಮಾಡಿದರೆ ಸಾಕು, ಹೆಚ್ಚು ವಿಷಯಗಳ ವಿಡಿಯೋಗಳು ನಿಮಗೆ ಸಿಗ್ತವೆ. ಇಷ್ಟೇ ಇತ್ತು ಈ ವಿಡಿಯೋ ಅಂತ ಹೇಳ್ತಾ ಇಲ್ಲಿಯವರೆಗೆ ವಾಚ್ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ಅಂತ ಹೇಳ್ತಾ, ಹೆಚ್ಚಿನ ವಿಡಿಯೋಗಳು ಹಾಗೆ ಬರ್ತಾ ಇರ್ತಾವೆ. ಸೊ ಜಸ್ಟ್ ಅವುಗಳು ನೋಡಿ. ವರ್ಕಿಂಗ್ PDF ಬೇಕಾಗಿದ್ದರೆ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಹೋಗಿ ಜಾಯ್ನ್ ಆಗೋದ್ರ ಮೂಲಕ ಅವುಗಳನ್ನು ಯುಟಿಲೈಸನ್ನು ಮಾಡಿಕೊಡ್ರಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.